ದೇಶದ ಪ್ರತಿಯೊಬ್ಬ ನಾಗರಿಕರು ತಪ್ಪದೇ ತಿಳಿಯಬೇಕಾದ ದೊಡ್ಡ ಅಪ್ಡೇಟ್ ಇದು. ಡಿಸೆಂಬರ್ ತಿಂಗಳು ಮುಕ್ತಾಯದ ಹಂತಕ್ಕೆ ಬಂದಿದ್ದು 2026ರ ಜನವರಿ 1ರಿಂದ ಇಡೀ ಭಾರತದಲ್ಲಿ ಹಲವು ಹೊಸ ನಿಯಮಗಳು ಜಾರಿಗೆ ಬರಲು ಸಿದ್ಧವಾಗಿವೆ. ಈ ರೂಲ್ಸ್ಗಳು ರೈತರಿಂದ ಹಿಡಿದು ಬ್ಯಾಂಕ್ ಖಾತೆ ಹೊಂದಿರುವವರು, LPG ಗ್ಯಾಸ್ ಬಳಸುವ ಕುಟುಂಬಗಳು, ಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಇರುವ ಮನೆಗಳು, ಪಡಿತರ ಚೀಟಿ ಹೊಂದಿರುವವರು ಮತ್ತು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಂತಹ ಸಾಮಾಜಿಕ ಜಾಲತಾಣ ಬಳಸುವ ಎಲ್ಲರಿಗೂ ಅನ್ವಯವಾಗಲಿವೆ. ಹಾಗಾದರೆ 2026ರ ಜನವರಿಯಿಂದ ಜಾರಿಗೆ ಬರುವ ಈ ಹೊಸ ನಿಯಮಗಳು ಯಾವುವು ಎಂಬ ಸಂಪೂರ್ಣ ವಿವರವನ್ನು ತಿಳಿಯಲು ವಿಡಿಯೋವನ್ನು ಕೊನೆವರೆಗೂ ನೋಡಿ. PM ಕಿಸಾನ್ ಯೋಜನೆಯಲ್ಲಿ ಮಹತ್ವದ ತಿದ್ದುಪಡಿಗಳನ್ನು ಮಾಡಲಾಗಿದೆ. 2026ರ ಜನವರಿಯಿಂದ ಉತ್ತರ ಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ರೈತ ID ಕಾರ್ಡ್ ಕಡ್ಡಾಯ ದಾಖಲೆ ಆಗಲಿದೆ. ರೈತ ID ಇಲ್ಲದಿದ್ದರೆ PM ಕಿಸಾನ್ ಯೋಜನೆಯ ಹಣ ಜಮೆಯಾಗುವುದಿಲ್ಲ. ಜೊತೆಗೆ PMFBY 2026 ಯೋಜನೆಯ ಅಡಿಯಲ್ಲಿ ಕಾಡು ಪ್ರಾಣಿಗಳಿಂದ ಹಾನಿಯಾದ ಖಾರಿಫ್ ಬೆಳೆಗಳಿಗೆ ವಿಮಾ ಸೌಲಭ್ಯ ಒದಗಿಸಲಾಗುತ್ತದೆ. ನಷ್ಟಗಳ ವರದಿಯನ್ನು ಈಗ 72 ಗಂಟೆಗಳ ಒಳಗೆ ಕಡ್ಡಾಯಗೊಳಿಸಲಾಗುತ್ತದೆ. ಹೊಸ ವರ್ಷದಿಂದ ಬ್ಯಾಂಕ್ ವ್ಯವಹಾರಗಳು ಮತ್ತು ITR ಫಾರಂ ವ್ಯವಸ್ಥೆಯಲ್ಲೂ ಬದಲಾವಣೆ ಕಂಡುಬರಲಿದೆ. ಹೆಚ್ಚಿನ ಡೇಟಾ ಚಾಲಿತ ವರದಿಯಿಂದಾಗಿ ಏಪ್ರಿಲ್ 2026ರಿಂದ ಕ್ರೆಡಿಟ್ ಸ್ಕೋರ್ ಪ್ರತಿ 7 ತಿಂಗಳಿಗೊಮ್ಮೆ ನವೀಕರಣವಾಗಲಿದೆ. ಇದಕ್ಕೂ ಮೊದಲು ಈ ಪ್ರಕ್ರಿಯೆ 15 ದಿನಕ್ಕೊಮ್ಮೆ ನಡೆಯುತ್ತಿತ್ತು. SBI ನಂತಹ ಬ್ಯಾಂಕ್ಗಳು ಸಾಲದ ಬಡ್ಡಿ ದರಗಳು ಮತ್ತು ಸ್ಥಿರ ಠೇವಣಿ ದರಗಳನ್ನು ಕಡಿಮೆ ಮಾಡಿವೆ. ಇದರ ಪರಿಣಾಮ ಮುಂದಿನ ವರ್ಷದಿಂದ ಗ್ರಾಹಕರಿಗೆ ಅನುಭವಕ್ಕೆ ಬರಲಿದೆ. ತೈಲ ಮಾರ್ಕೆಟಿಂಗ್ ಕಂಪನಿಗಳು ಪ್ರತಿ ತಿಂಗಳ ಮೊದಲನೇ ದಿನ LPG ಹಾಗೂ ವಿಮಾನ ಇಂಧನ ಬೆಲೆಗಳನ್ನು ಪರಿಷ್ಕರಿಸುತ್ತವೆ. ಜನವರಿ ತಿಂಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲೂ ಕಡಿತವಾಗುವ ನಿರೀಕ್ಷೆಯಿದೆ. ಇದರಿಂದ ಸಾಮಾನ್ಯ ಕುಟುಂಬಗಳಿಗೆ ಸ್ವಲ್ಪ ಆರ್ಥಿಕ ಪರಿಹಾರ ಸಿಗಲಿದೆ. ಇನ್ನು ಸರ್ಕಾರಿ ಶಾಲೆಗಳಲ್ಲಿ ಡಿಜಿಟಲ್ ಹಾಜರಾತಿ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸಲಾಗುತ್ತಿದೆ. ಅನೇಕ ರಾಜ್ಯಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಇನ್ನು ಮುಂದೆ ಟ್ಯಾಬ್ಲೆಟ್ ಮೂಲಕ ದಾಖಲಿಸಲಾಗುತ್ತದೆ. 2026ರಿಂದ ಪಡಿತರ ಚೀಟಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಹೊಸ ವ್ಯವಸ್ಥೆ ಜಾರಿಗೆ ಬರಲಿದೆ. ಇದರಿಂದ ರೈತರು ಮತ್ತು ಗ್ರಾಮೀಣ ಪ್ರದೇಶದ ನಿವಾಸಿಗಳಿಗೆ ನೇರ ಲಾಭವಾಗುತ್ತದೆ. ಪಡಿತರ ಚೀಟಿಗಾಗಿ ಇನ್ಮುಂದೆ ಕಚೇರಿಗಳ ಮುಂದೆ ಸಾಲಿನಲ್ಲಿ ನಿಲ್ಲುವ ಅಗತ್ಯ ಇರುವುದಿಲ್ಲ. ಸಾಮಾಜಿಕ ಮಾಧ್ಯಮ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲೂ ಹೊಸ ನಿಯಂತ್ರಣಗಳನ್ನು ತರಲಾಗಿದೆ. 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ಬಳಕೆಯನ್ನು ಈಗ ಆಸ್ಟ್ರೇಲಿಯಾ ಮತ್ತು ಮಲೇಷ್ಯಾದಲ್ಲಿರುವಂತೆ ಕಠಿಣ ನಿಯಮಗಳಿಗೆ ಒಳಪಟ್ಟಿರುತ್ತದೆ. ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡುವ ಕೊನೆಯ ದಿನಾಂಕ ಡಿಸೆಂಬರ್ ತಿಂಗಳಿನಲ್ಲಿ ಮುಕ್ತಾಯವಾಗುತ್ತಿದೆ. ಈ ಗಡುವಿನೊಳಗೆ ಲಿಂಕ್ ಮಾಡದಿದ್ದರೆ ಜನವರಿ 1ರಿಂದ ಪಾನ್ ನಿಷ್ಕ್ರಿಯವಾಗಲಿದೆ. ಇದರಿಂದ ITR ಮರುಪಾವತಿಗಳು, ಬ್ಯಾಂಕಿಂಗ್ ಸೇವೆಗಳು ಹಾಗೂ ಹಲವು ಸರ್ಕಾರಿ ಯೋಜನೆಗಳ ಲಾಭ ಪಡೆಯಲು ತೊಂದರೆಯಾಗಬಹುದು. ಇನ್ನು ಡಿಜಿಟಲ್ ವಂಚನೆ ತಡೆಯಲು ಬ್ಯಾಂಕ್ಗಳು UPI ಮತ್ತು ಆನ್ಲೈನ್ ಪಾವತಿ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸುತ್ತಿವೆ. ಇದರ ಜೊತೆಗೆ ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಮತ್ತು ಸಿಗ್ನಲ್ ನಂತಹ ಅಪ್ಲಿಕೇಶನ್ಗಳಿಗೆ ಸಿಮ್ ಪರಿಶೀಲನಾ ನಿಯಮಗಳು ಸಹ ಕಠಿಣವಾಗಲಿವೆ.